ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಮ್ಮ ವೇದಾಂತ ಎಸ್ಎಸ್ಎಲ್ಸಿ. ನಾನು ನಿಮ್ಮ ಮಾಸ್ಟರ್ ಟೀಚರ್ ಯಶಸ್ವಿ ಸರ್. ಸೊ ತುಂಬಾ ಜನ ಸ್ಟೂಡೆಂಟ್ಸ್ ಕೇಳ್ತಾ ಇದ್ರು, ಸರ್ ನನಗೆ ಓದೋ ಟೈಮಲ್ಲೇ ನಿದ್ರೆ ಬರುತ್ತೆ, ಏನ್ ಮಾಡಬೇಕು? ನನಗೆ ಓದಕ್ ಬುಕ್ ಇಟ್ಕೊಂಡ್ರೆ ಸಾಕು ನಿದ್ರೆ ಬರುತ್ತೆ, ಓದಕ್ ಆಗಲ್ಲ, ಬಾಕಿ ಅಂತ ಆರಾಮಾಗಿರ್ತೀನಿ, ಏನ್ ಮಾಡ್ಬೇಕು? ಅದಕ್ಕೆ ನಿದ್ರೆ ಅವಾಯ್ಡ್ ಮಾಡಿ ಓದೋದಕ್ಕೆ ಏನ್ ಮಾಡ್ಬೇಕು ಅಂತ. ಸೊ ನಿಮ್ ಮುಂದೆ ಒಂದು ಒಳ್ಳೆ ಐಡಿಯಾ ತಂದಿದ್ದೀನಿ. ಸೊ ರಿಸರ್ಚ್ ಮಾಡಿ ಒಂದು ಕ್ಲಿಯರ್ ಪಿಪಿಟಿ ಮಾಡಿದ್ದೀನಿ. ಈ ವಿಡಿಯೋನ ಕೊನೆ ತನಕ ನೋಡಿ, ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಹೆಂಗೆ ನೀವು ಓದೋ ಟೈಮಲ್ಲಿ ನಿದ್ರೆ ಅವಾಯ್ಡ್ ಮಾಡಬೇಕು ಅಂತ. ಸೊ ಹಿಯರ್ ಇಸ್ ಸೈಂಟಿಫಿಕ್ ಅಂಡ್ ಪ್ರಾಕ್ಟಿಕಲ್ ಗೈಡ್ ಟು ಅವಾಯ್ಡ್ ಸ್ಲೀಪಿಂಗ್ ವೈಲ್ ಸ್ಟಡಿಂಗ್ ಅಂತ. ಓಕೆ, ಸೊ ಆಪ್ಟಿಮೈಸ್ ಯುವರ್ ಸ್ಟಡಿ ಎನ್ವೈರನ್ಮೆಂಟ್. ಸ್ಟಡಿ ಎನ್ವೈರನ್ಮೆಂಟ್ ಸ್ವಲ್ಪ ಚೇಂಜಸ್ ಮಾಡಬೇಕು. ಓಕೆ, ಬೆಡ್ ಮೇಲೆ ಕೂತ್ಕೊಂಡು ಓದೋದು, ಬೆಡ್ ಮೇಲೆ ಕೂತ್ಕೊಂಡು ಓದಿದಾಗ ಆಬ್ವಿಯಸ್ಲಿ ನಿದ್ರೆ ಎಳ್ದೇ ಎಳೆಯುತ್ತೆ. ಓಕೆ, ಅದು ಹೆಂಗೆ ಆಪ್ಟಿಮೈಸ್ ಮಾಡೋದು ನೋಡೋಣ. ಯುವರ್ ಬಾಡಿ ರಿಯಾಕ್ಟ್ಸ್ ಟು ಯುವರ್ ಸರೌಂಡಿಂಗ್ಸ್. ನಮ್ಮ ಸುತ್ತಮುತ್ತ ಏನಿರುತ್ತೆ ಅದಕ್ಕೆ ನಮ್ಮ ಬಾಡಿ ರಿಯಾಕ್ಟ್ ಮಾಡ್ತಾ ಇರುತ್ತೆ. ಓಕೆ, ಇಫ್ ಯು ಆರ್ ಟೂ ಕಂಫರ್ಟಬಲ್, ಯುವರ್ ಬ್ರೈನ್ ಸಿಗ್ನಲ್ಸ್ ದಟ್ ಇಟ್ಸ್ ಟೈಮ್ ಟು ಸ್ಲೀಪ್. ನಿಮಗೆ ನಿದ್ರೆ ಬರೋದು ಯಾವಾಗ? ನೀವು ಕಂಫರ್ಟ್ ಆಗಿದ್ದಾಗ. ಓಕೆ, ಸೊ ಸರೌಂಡಿಂಗ್ಸ್ ಅಲ್ಲಿ ಕಂಫರ್ಟ್ ಝೋನ್ ಇದೆ ಅಂತ ಅಂದಾಗ, ನೀವು ಹಾಸಿಗೆ ಮೇಲೆ ಕೂತು ಓದ್ತಾ ಇದ್ದೀರಾ ಅಂದಾಗ ನಿಮ್ಮ ಬ್ರೈನಿಗೆ ಒಂದು ಸಿಗ್ನಲ್ ಹೋಗುತ್ತೆ, ಓಕೆ ಇಟ್ಸ್ ಟೈಮ್ ಟು ರಿಲ್ಯಾಕ್ಸ್, ಇಟ್ಸ್ ಟೈಮ್ ಟು ಸ್ಲೀಪ್ ಅನ್ನೋ ತರ ಮೆಸೇಜ್ ಹೋಗುತ್ತೆ. ಓಕೆ, ದ ನೋ ಬೆಡ್ ರೂಲ್ ನೆನಪಲ್ಲಿರ್ಲಿ. ಅಂದ್ರೆ ನಾನು ಅವಾಗಲೇ ಹೇಳಿದೆ, ಬೆಡ್ ಮೇಲೆ ಕೂತ್ ಓದೋದಕ್ಕೆ ಹೋಗ್ಬೇಡಿ. ನೆವರ್ ಸ್ಟಡಿ ಆನ್ ಯುವರ್ ಬೆಡ್. ಯುವರ್ ಬ್ರೈನ್ ಅಸೋಸಿಯೇಟ್ಸ್ ದ ಬೆಡ್ ವಿತ್ ಸ್ಲೀಪ್. ದಿಸ್ ಇಸ್ ಕಾಲ್ಡ್ ಕ್ಲಾಸಿಕಲ್ ಕಂಡೀಷನಿಂಗ್. ಆಲ್ವೇಸ್ ಯೂಸ್ ಫರ್ಮ್ ಚೇರ್ ಅಂಡ್ ಡೆಸ್ಕ್. ಸೊ ಬೆಡ್ ಮೇಲೆ ಕೂತ್ಕೊಂಡು ಓದ್ಬೇಕಾದ್ರೆ ನಿಮ್ಮ ಮೈಂಡಿಗೆ ಆಲ್ರೆಡಿ ಮೆಸೇಜ್ ಹೋಗ್ಬಿಟ್ಟಿರುತ್ತೆ, ಯಾಕಂದ್ರೆ ನೀವು ಮಲಗದೆ ಬೆಡ್ ಮೇಲೆ. ಸೊ ನೀವು ಬೆಡ್ ಮೇಲೆ ಕೂತೀರ ಅಂದ್ರೆ ಅದು ನಿದ್ರೆ ಟೈಮು, ರಿಲ್ಯಾಕ್ಸಿಂಗ್ ಟೈಮ್ ಅಂತ. ಸೊ ಹಿಂದೆ ಎಲ್ಲ, ಈಗ ಯಾರು ಬೆಡ್ ಇದೆ, ಓಕೆ ಕಾಟ್ ಇದೆ, ಹಿಂದೆ ಎಲ್ಲ ಚಾಪೆ ಮೇಲೆ ಮಲಗೋದು, ಮಲಗಿದ ತಕ್ಷಣ ಸುತ್ತಿಡೋದು, ಮತ್ತೆ ಮಲಗುವಾಗ ಮಾತ್ರ ಅದನ್ನ ಹಾಕೋತಾ ಇದ್ದಿದ್ದು. ಸೊ ಈಗ ಹೆಂಗಾಗಿದೆ ಅಂದ್ರೆ ಬೆಡ್, ಫಿಕ್ಸೆಡ್ ಬೆಡ್, ಕಾಟ್. ಸೊ ಯಾವಾಗ ಬೇಕಾದ್ರೂ ಊಟನೂ ಅದರಲ್ಲೇ ಮಾಡೋದು, ತಿಂಡಿ ತಿನ್ನೋದು, ಮಲಗೋದು, ಆಟ ಆಡೋದು, ಕೂತ್ಕೊಂಡು ಓದೋದು ಎಲ್ಲದೂ ಅದರಲ್ಲೇ ಆಗ್ಬಿಟ್ಟಿದೆ. ಸೊ ಹಂಗಲ್ಲ. ಸೊ ಬೆಡ್ ಅಂತ ಅಂದ್ರೆ ಮಲ್ಗೋದಕ್ಕೆ, ಯಾವ್ದಕ್ಕೆ ಯೂಸ್ ಮಾಡಬೇಕು ಅದಕ್ಕೇನೆ ಯೂಸ್ ಮಾಡಬೇಕು. ಓಕೆ, ನೀವು ಬೆಡ್ ಮೇಲೆ ಕೂತ್ಕೊಂಡು ಓದ್ತಾ ಇದ್ದೀರಾ ಅಂತ ಅಂದಾಗ ಮೈಂಡಿಗೆ ಸಡನ್ ಆಗಿ ಮೆಸೇಜ್ ಹೋಗುತ್ತೆ, ಓ ಮಲಗಬೇಕು, ಅದಕ್ಕೆ ನಿದ್ರೆ ಬರ್ತಾ ಇರುತ್ತೆ. ಸೊ ಅದ್ರ ಬದಲು ಅವಾಯ್ಡ್ ಮಾಡಬೇಕು ನೀವು ಚೇರ್ ಅಥವಾ ಡೆಸ್ಕ್, ಅದನ್ನ ಯೂಸ್ ಮಾಡ್ಕೊಳ್ಳಿ. ಚೇರ್ ಮತ್ತೆ ಡೆಸ್ಕ್ ಅಲ್ಲಿ ಕೂತ್ಕೊಂಡು ಫಾರ್ಮ್ ಆಗಿ ಕೂತ್ಕೊಂಡು ಓದೋದು, ಬರೆಯೋದು ಅದನ್ನ ಮಾಡಿ. ಮಲಗೋದಕ್ಕೆ ಮಾತ್ರ ಬೆಡ್ ನ ಯೂಸ್ ಮಾಡಿ. ಓಕೆ, ಬ್ರೈಟ್ ವೈಟ್ ಲೈಟ್, ಡಿಮ್ ಆರ್ ಯೆಲ್ಲೋ ಲೈಟ್ನಿಂಗ್ ಪ್ರಮೋಟ್ಸ್ ದ ಪ್ರೊಡಕ್ಷನ್ ಆಫ್ ಮೆಲಾಟೋನಿನ್. ಓಕೆ, ಡಿಮ್ ಅಥವಾ ಯೆಲ್ಲೋ ಲೈಟ್ ನಿಮಗಿದ್ರೆ ರೂಮಲ್ಲಿ ಅಥವಾ ನೀವು ಓದೋ ಜಾಗದಲ್ಲಿ, ಸ್ಟಡಿ ರೂಮಲ್ಲಿ, ಅದು ಒಂದು ಮೆಲಾಟೋನಿನ್ ಅನ್ನೋ ಒಂದು ಹಾರ್ಮೋನ್ ನ ಪ್ರೊಡ್ಯೂಸ್ ಮಾಡುತ್ತೆ. ಅದು ಮೆಲಾಟೋನಿನ್ ಅಂತ ಅಂದ್ರೆ ಅದು ಸ್ಲೀಪ್ ಹಾರ್ಮೋನ್. ಅವಾಗ ನಿಮಗೆ ನಿದ್ರೆ ಬರುತ್ತೆ. ಸೊ ಯೂಸ್ ಬ್ರೈಟ್ ವೈಟ್ LED ಲೈಟ್ಸ್ ಟು ಮಿಮಿಕ್ ಡೇ ಲೈಟ್ ಅಂಡ್ ಕೀಪ್ ಯುವರ್ ಬ್ರೈನ್ ಅಲರ್ಟ್ ಮೋಡ್. ಬ್ರೈಟ್ ವೈಟ್ LED ಲೈಟ್. ಓಕೆ, ಅಂದ್ರೆ ಅದು ಬ್ರೈಟ್ ವೈಟ್ LED ಲೈಟ್ ಅಂತ ಅಂದ್ರೆ ಅದು ಬೆಳಕು ಹೆಂಗಿರುತ್ತೆ ಅಂದ್ರೆ ಬೆಳಗಿನ ಟೈಮ್ ನಮಗೆ ಡೇ ಲೈಟ್ ತರನೇ ಇರುತ್ತೆ. ಸೊ ಅವಾಗ ಮೈಂಡ್ ಅಲರ್ಟ್ ಆಗುತ್ತೆ. ಡಿಮ್ ಅಥವಾ ಯೆಲ್ಲೋ ಲೈಟ್ ಅದೆಲ್ಲ ಬೇಡ. Temperature control. A warm room makes you cozy and sleepy. Okay, though keep your study area slightly cool. Open a window for fresh air or keep the fan at the medium speed. ಸ್ವಲ್ಪ ಚಿಲ್ ಆಗಿರ್ಲಿ. ಬಿಸಿ ಬಿಸಿ ಇದ್ರೆ ಅದು ಸ್ವಲ್ಪ ಮೈಂಡ್ ಸ್ಟ್ರೈನ್ ಆದಂಗೆ ಆಗುತ್ತೆ. ಸೊ ಅವಾಗ ನಿದ್ರೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೆಕ್ಸ್ಟ್, ಯೂಸ್ ಆಕ್ಟಿವ್ ಲರ್ನಿಂಗ್ ಟು ಸ್ಟೇ ಎಂಗೇಜ್ಡ್. ಆಕ್ಟಿವ್ ಲರ್ನಿಂಗ್ ಅಂದ್ರೆ ಏನು? So passive reading, just looking at the page, is the fastest way to fall asleep. Passive reading ಅಂದ್ರೆ ಸುಮ್ಮನೆ ಬುಕ್ ಓದ್ಕೊಂತ ಸುಮ್ಮನೆ ಅದನ್ನೇ ಓದ್ತಾ ಹೋಗ್ತಾ ಇದ್ರೆ ಅದು ನಿದ್ರೆಗೆ ಹೋಗುವಂತ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಅದ್ರ ಬದಲು ಏನ್ ಮಾಡಬೇಕು? ರೀಡ್ ಅಲೌಡ್. ವೆನ್ ಯು ಯೂಸ್ ಯುವರ್ ವಾಯ್ಸ್, ಮೋರ್ ಪಾರ್ಟ್ಸ್ ಆಫ್ ಯುವರ್ ಬ್ರೈನ್ ಆರ್ ಆಕ್ಟಿವ್, ಮೇಕಿಂಗ್ ಇಟ್ ಹಾರ್ಡರ್ ಟು ಡ್ರಿಫ್ಟ್ ಆಫ್. ನೀವು ಓದೋದನ್ನ ಸ್ವಲ್ಪ ಜೋರಾಗಿ ಓದಿ, ನಿಮ್ಮ ವಾಯ್ಸ್ ಕೇಳಿದಾಗ ನಿಮ್ಮ ಬ್ರೈನ್ ಆಕ್ಟಿವೇಟ್ ಆಗುತ್ತೆ, ನಿದ್ರೆಗೆ ಹೋಗೋದು ಕಮ್ಮಿ ಆಗುತ್ತೆ. ನೆಕ್ಸ್ಟ್, ರೈಟ್ while you read. Keep a rough notebook and constantly scribble diagrams, flowcharts and keywords. ಅಂದ್ರೆ ನೀವು ಓದೋದನ್ನ ಬರಿತಾ ಹೋಗಿ, ಬರೆದು ಪ್ರಾಕ್ಟೀಸ್ ಮಾಡಿ. ಬರೀ ಓದ್ತಾ ಕೂತ್ಕೊಂಡ್ರೆ ನಿಮಗೆ ನಿದ್ರೆ ಖಂಡಿತವಾಗ್ಲೂ ಬರುತ್ತೆ. ಸೊ ಮೈಂಡ್ ಆಕ್ಟಿವೇಟ್ ಆಗಬೇಕು ಅಂದ್ರೆ ಸ್ವಲ್ಪ ನೀವು ಆಕ್ಟಿವೇಟ್ ಆಗಿ ಒಂದು ಆಕ್ಟಿವ್ ಲರ್ನಿಂಗ್ ಸಿಸ್ಟಮ್ ನ ಅಳವಡಿಸ್ಕೋಬೇಕಾಗತ್ತೆ. ಸೊ ನೀವು ಬರೀ ಓದ್ತಾ ಕೂತ್ಕೊಂಡ್ರೆ ಆಗಲ್ಲ. ಓದಿದ್ದನ್ನ ಬರೆಯೋದು, ಸ್ವಲ್ಪ ಹೊತ್ತು ಓದೋದು, ಬರೆಯೋದು, ಆ ತರ ಮಾಡಿ. ಬೆಳಗಿಂದ ಸಂಜೆ ತನಕ ಓದ್ತಾ ಕೂತ್ಕೊಂಡ್ರೆ ಅದು ಆಗಲ್ಲ, ನಿದ್ರೆ ಬರುತ್ತೆ.
ಸೊ ಸ್ಟಡಿ ಸ್ಲೀಪ್ ಸ್ಯಾಂಡ್ವಿಚ್, ಸ್ಟಡಿ ಮತ್ತೆ ಸ್ಲೀಪ್ ಸ್ಯಾಂಡ್ವಿಚ್ ಏನದು? ಇಫ್ ಯು ಫೀಲ್ ಎಕ್ಸ್ಟ್ರೀಮ್ಲಿ ಡ್ರಾಸಿ, ರಿವ್ಯೂ ಎ ಡಿಫಿಕಲ್ಟ್ ಟಾಪಿಕ್ ಫಾರ್ 10 minutes. ತುಂಬಾ ನಿದ್ರೆ ಬರ್ತಾ ಇದೆ ಅಂದ್ರೆ ಸ್ವಲ್ಪ ಡಿಫಿಕಲ್ಟ್ ಟಾಪಿಕ್ಸ್ ಏನಿದೆ ಅದನ್ನ ಸ್ವಲ್ಪ ಓದೋದಕ್ಕೆ ಸ್ಟಾರ್ಟ್ ಮಾಡಿ. ಟೇಕ್ 20 minutes ಪವರ್ ನ್ಯಾಪ್. ಜಸ್ಟ್ ಇನ್ ಮಲ್ಗಿ 20 minutes ಪವರ್ ನ್ಯಾಪ್. ಅಂದ್ರೆ ತುಂಬಾ ನಿದ್ರೆ ಬರ್ತಾ ಇದ್ದಾಗ ಅದನ್ನ ಅವಾಯ್ಡ್ ಮಾಡೋದಕ್ಕೆ ಪವರ್ ನ್ಯಾಪ್ ತುಂಬಾ ಯೂಸ್ ಆಗುತ್ತೆ. ಆ 20 minutes ಪವರ್ ನ್ಯಾಪ್ ಮಾಡಿ ಅಂಡ್ ದೆನ್ ಇಮಿಡಿಯೇಟ್ಲಿ ರಿವಿಸಿಟ್ ದ ಟಾಪಿಕ್ ವೆನ್ ಯು ವೇಕ್ ಅಪ್. ದಿಸ್ ಲೆವರೇಜಸ್ ಹೌ ದ ಬ್ರೈನ್ ಕನ್ಸಾಲಿಡೇಟ್ಸ್ ಮೆಮೊರಿ. ಸೊ ಒಂದು ನಿದ್ರೆ ಬರ್ತಾ ಇದ್ರೆ ಒಂದು 10 ನಿಮಿಷ ಬ್ರೈನಿಗೆ ಮೆಸೇಜ್ ಪಾಸ್ ಮಾಡಿ ಇನ್ನೊಂದು 10 ನಿಮಿಷ ಓದ್ಬಿಡ್ತೀನಿ ಅಂತ. ಇನ್ನು 10 ನಿಮಿಷ ಓದಿ ತುಂಬಾ ಕಷ್ಟವಾದದ್ದು ಟಾಪಿಕ್ಸ್ ನ ಓದಿ. ಕಷ್ಟವಾದ ಟಾಪಿಕ್ ಓದಿದಾಗ ನಿಮಗೆ ಈಸಿಯಾಗಿ ಓದಿದ್ದು ಅರ್ಥ ಆದಾಗ ನಿಮಗೆ ಬ್ರೈನಿಗೆ ಈಸಿ ಇದೆ ಅಂತ ಮೆಸೇಜ್ ಪಾಸ್ ಆಗುತ್ತೆ. ಕಷ್ಟವಾದದ್ದು ಓದಿದಾಗ ಇದು ಯಾಕೋ ನಂಗೆ ತಲೆಯೊಳಗೆ ಕೂಳ್ತಾ ಇಲ್ವಲ್ಲ ಅನ್ನೋ ತಳಮಳ ಇರುತ್ತೆ. ಸೊ ಅವಾಗ ಆ ಕಂಡೀಷನ್ ಅಲ್ಲಿ ಒಂದು 10 ನಿಮಿಷ ಓದಿ ಅದಾದ್ಮೇಲೆ ಒಂದು 20 minutes ಪವರ್ ನ್ಯಾಪ್ ಮಾಡಿ ಮತ್ತೆ ಎದ್ದ ಮೇಲೆ ಆ ಕಷ್ಟದ ಕಾನ್ಸೆಪ್ಟ್ ಏನು ಓದಿರ್ತಿಲ್ಲ ಅದನ್ನ ಪ್ರಿಪೇರ್ ಆಗಕ್ಕೆ ಸ್ಟಾರ್ಟ್ ಮಾಡಿ. ಓಕೆನಾ? ಸೊ ಏನೇನು ಒಂದು ಕೆಲವಷ್ಟು ರೆಮಿಡೀಸ್ ಆ ಥರ ಹೇಳ್ಬೋದು. ವಾಶ್ ಫೇಸ್ ಆರ್ ಡ್ರಿಂಕ್ ವಾಟರ್. ವಾಶ್ ಫೇಸ್ ವಿತ್ ಎ ಕೋಲ್ಡ್ ವಾಟರ್. ಕೀಪ್ ಎ ವಾಟರ್ ಬಾಟಲ್ ನಿಯರ್ ಯು. ಸಿಪ್ ವಾಟರ್ ಫ್ರೀಕ್ವೆಂಟ್ಲಿ. ನಿದ್ರೆ ಬಂದ್ರೆ ಕೋಲ್ಡ್ ವಾಟರ್ ಅಲ್ಲಿ ಫೇಸ್ ವಾಶ್ ಮಾಡಿ ಅದಾದ್ಮೇಲೆ ನೀರು ಕುಡೀರಿ ಚೆನ್ನಾಗಿ. ನೀರು ಕುಡಿದು ಸಿಪ್ ಬೈ ಸಿಪ್ ಕುಡಿತಾ ಇರಿ ಕೋಲ್ಡ್ ವಾಟರ್ ಅಂದ್ರೆ ಫ್ರಿಡ್ಜ್ ವಾಟರ್ ಅಲ್ಲ, ನಾರ್ಮಲ್ ತಣ್ಣೀರನ್ನ. ಓಕೆ, ದೆನ್ ಸ್ಮಾರ್ಟ್ ಯೂಸ್ ಆಫ್ ಡ್ರಿಂಕ್ಸ್ ಅಂತ ಅಂದ್ರೆ ಅದಲ್ಲ. ಓಕೆ, ಕಾಫಿ ಟೀ ಏನ್ ಕುಡಿತೀರಲ್ಲ ಸ್ಮಾರ್ಟ್ ಆಗಿ ಯೂಸ್ ಮಾಡ್ಕೊಳ್ಳಿ. ಹೇಗೆ? ಟೀ ಆರ್ ಕಾಫಿ ನಾಟ್ ಟು ಮಚ್, ಸ್ವಲ್ಪ ತಗೊಳ್ಳಿ. ಅದಾದ್ಮೇಲೆ ಅವಾಯ್ಡ್ ಹೆವಿ ಶುಗರಿ ಡ್ರಿಂಕ್ಸ್. ಸ್ವಲ್ಪ ಶುಗರ್ ಡ್ರಿಂಕ್ಸ್, ಜ್ಯೂಸ್ಗಳು ಅಥವಾ ಕಾಫಿ ಟೀಗೆ ಸ್ವಲ್ಪ ಜಾಸ್ತಿ ಶುಗರ್ ಹಾಕೊಂಡು ಕುಡಿಯೋದು ಅದೆಲ್ಲ ಬೇಡ. ಬಾಡಿ ಡಿಹೈಡ್ರೇಟ್ ಆಗ್ತಾ ಇರುತ್ತೆ, ಮೈಂಡ್ ಅವಾಗ ನಿದ್ರೆಗೆ ಇಳಿದು ಬಿಡುತ್ತೆ. ಸೊ ಶುಗರ್ ಡ್ರಿಂಕ್ಸ್ ಸ್ವಲ್ಪ ಕಮ್ಮಿ ಮಾಡಿ. ಡೋಂಟ್ ಡ್ರಿಂಕ್ ಕೆಫೈನ್ ಅಟ್ ನೈಟ್, ಡಿಸ್ಟರ್ಬ್ ಸ್ಲೀಪ್ಸ್. ಸೊ ಇದೇನಪ್ಪ ಸರ್, ಮಲಗಬಾರ್ದು ಅಂತಾನೆ ಹೇಳ್ತಾ ಇದ್ದೀರಾ, ಬಟ್ ಈಗ ಸ್ಲೀಪ್ ಡಿಸ್ಟರ್ಬ್ ಆಗುತ್ತೆ ಅಂತ ಅಂತಿದ್ರಲ್ಲ ಅಂತ. ಹಂಗಲ್ಲ, ಓದೋ ಟೈಮಲ್ಲಿ ಮಲಗಬಾರ್ದು, ಬಟ್ ಮಲಗೋ ಟೈಮಲ್ಲಿ ಮಲ್ಕೊಂಡಾಗ ಚೆನ್ನಾಗಿ ನಿದ್ರೆ ಬರಬೇಕು. ನೀವು ಕೆಫಿನ್ ಜಾಸ್ತಿ ಯೂಸ್ ಮಾಡಿದಾಗ ಮಲಗೋ ಟೈಮಲ್ಲೂ ನಿಮಗೆ ನಿದ್ರೆ ಬರಲ್ಲ ಅಂತದ್ದಾಗುತ್ತೆ. ಸೊ ಯೂಸ್ 25-5 ರೂಲ್. ಅದನ್ನ ನಾವು ಪೊಮೊಡೋರೋ ಟೆಕ್ನಿಕ್ ಅಂತ ಅಂತೀವಿ. ಏನು? ಸ್ಟಡಿ 25 minutes, ಬ್ರೇಕ್ 5 minutes, ದೆನ್ ನೆಕ್ಸ್ಟ್ ವಾಕ್, ಬ್ರೀತ್ ಫ್ರೆಶ್ ಏರ್. 25 ನಿಮಿಷ ಓದಿ, 5 ನಿಮಿಷ ಸ್ವಲ್ಪ ವಾಕ್ ಮಾಡಿ, ಫ್ರೆಶ್ ಮಾಡಿ, ಹೊರಗಡೆ ಹೋಗಿ ಒಳ್ಳೆ ವಾತಾವರಣದಲ್ಲಿ ಕೂತ್ಕೊಳ್ಳಿ. ಅದಾದ್ಮೇಲೆ ಮತ್ತೆ ಬನ್ನಿ, 25 ನಿಮಿಷ ಓದಿ, 5 ನಿಮಿಷ ಬ್ರೇಕ್. ಆ ಥರ. ಸೊ 1 hour ಅಲ್ಲಿ 50 ನಿಮಿಷ ಓದ್ತೀರಾ, 10 ನಿಮಿಷ ಬ್ರೇಕ್. ಆ ಥರ ಅದನ್ನ ಪೊಮೊಡೋರೋ ಟೆಕ್ನಿಕ್ ಅಂತ ಅಂತೀವಿ. ಸೊ ಈಟ್ ಲೈಟ್ ಫುಡ್. ಹೆವಿ ಫುಡ್ ನೀವು ಅಬ್ಸರ್ವ್ ಮಾಡಿ, ಹೊಟ್ಟೆ ತುಂಬ ಊಟ ಮಾಡಿದಾಗ ನಿಮಗೆ ನಿದ್ರೆ ಬಂದೇ ಬರುತ್ತೆ. ಹೆವಿ ಫುಡ್ ತಿಂದಾಗ ಲೈಟ್ ಫುಡ್, ಸ್ವಲ್ಪ ಸ್ನ್ಯಾಕ್ಸ್, ಕೆಲವೊಂದು ಹಣ್ಣುಗಳೇನಿದ್ರೆ ಅದನ್ನ ತಿನ್ನಿ, ಅಥವಾ ತಿನ್ನೋದ್ರಲ್ಲೇ ಸ್ವಲ್ಪ ತಿನ್ನಿ ಲೈಟ್ ಫುಡ್. ಕೆಲವೊಂದು ಹೆವಿ ರೈಸ್ ಸ್ವಲ್ಪ ಕಮ್ಮಿ ಮಾಡಿ ಓದುವಂಥ ಟೈಮಲ್ಲಿ. ಆಯಿಲಿ ಫುಡ್ ಅದು ಕೂಡ ನಿದ್ರೆ, ಡ್ರಾಸಿನೆಸ್ ಬರುತ್ತೆ. ದೆನ್ ಓವರ್ ಈಟಿಂಗ್, ಅದೇ ಜಾಸ್ತಿ ಹೊಟ್ಟೆ ತುಂಬ ಊಟ ಮಾಡಿದಾಗ ನಿದ್ರೆ ಬಂದೇ ಬರುತ್ತೆ. ಸೊ 2 ನಾನು ಸೆಂಟೆನ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸ್ಟಡಿಂಗ್ ಆನ್ ಬೆಡ್ ಈಕ್ವಲ್ಸ್ ಇನ್ಸ್ಟ್ಯಾಂಟ್ ಸ್ಲೀಪ್ ಮೋಡ್. ಬೆಡ್ ಮೇಲೆ ಕೂತ್ಕೊಂಡು ಓದ್ತೀರಾ ಅಂತ ಅಂದ್ರೆ ಅದು ಇನ್ಸ್ಟ್ಯಾಂಟ್ ಸ್ಲೀಪ್ ಮೋಡಿಗೆ ಹೋಗುತ್ತೆ. ಓಕೆ, ಬ್ರೈನು. ಲ್ಯಾಕ್ ಆಫ್ ಸ್ಲೀಪ್ ಈಕ್ವಲ್ಸ್ ಮೋರ್ ಸ್ಲೀಪ್ ವೈಲ್ ಸ್ಟಡಿಂಗ್. ನೀವು ನಿದ್ರೆ ಮಾಡೋ ಟೈಮಲ್ಲಿ ಕರೆಕ್ಟಾಗಿ ನಿದ್ರೆ ಮಾಡಲಿಲ್ಲ ಅಂದ್ರೆ ಓದೋ ಟೈಮಲ್ಲಿ ನಿದ್ರೆ ಬರುತ್ತೆ. ಅದಕ್ಕೆ ಕೆಫೈನ್ ಸ್ವಲ್ಪ ಕಮ್ಮಿ ಯೂಸ್ ಮಾಡಿ ಅಂತ ಹೇಳೋದು. ಸೊ ಈ ತರ ಮಾಡಿದ್ರೆ ನೀವು ಖಂಡಿತವಾಗ್ಲೂ ನಿದ್ರೆನ ಅವಾಯ್ಡ್ ಮಾಡ್ಬೋದು ಓದೋ ಟೈಮಲ್ಲಿ. ಓಕೆ, ಮತ್ತೆ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಟೇಕ್ ಕೇರ್.